ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಪ್ರತಿನಿತ್ಯ ಸಮಸ್ಯೆಗಳಿಗೆ ಕೊಡ್ತಕ್ಕಂಥ ಉತ್ತರ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಬಾಯಿಂದ ರಕ್ತ ಬರ್ತಾ ಇದೆ, ಹಲ್ಲಿನ ಒಸಡಿಲಿಂದ ರಕ್ತ ಬರ್ತಾ ಇದೆ, ಏನು ಮಾಡಬೇಕು? ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಭಾಳ ಗಾಬರಿ ಆಗಿಬಿಡ್ತೀವಿ. ಹೌದು, ದೀರ್ಘಕಾಲೀನವಾಗಿ ಬರ್ತಿದ್ರೆ ಡಾಕ್ಟ್ರನ್ನ ಸಂಪರ್ಕ ಆಗ್ತಕ್ಕಂಥದ್ದು ಭಾಳ ಉತ್ತಮ, ಅದಾಗಲೇಬೇಕು. ಆದರೆ ಭಾಳ ಅಲ್ಪ ಪ್ರಮಾಣದಲ್ಲಿ ಅಲ್ಪ ಕಾಲದಲ್ಲಿ ಬರ್ತಿದೆ ಅಂದಾಗ ಮನೆ ಮದ್ದುಗಳು ರಾಮಬಾಣವಾಗಿ ಯಶಸ್ವಿಯಾಗಿ ಪರಿಣಾಮ ಕೊಡುತ್ತೆ ಅಂತಕ್ಕಂಥದ್ದು. ದಾಸವಾಳ ನಮಗೆಲ್ಲರಿಗೂ ಗೊತ್ತು, ಕತ್ತ ಅಥವಾ ಖದಿರ ಅಂತಕ್ಕಂಥದ್ದು ನಮ್ಗೆ ಗೊತ್ತು. ಕತ್ತ ಸರ್ವೇ ಸಾಮಾನ್ಯವಾಗಿ ಪಾನ್ಗೆಲ್ಲ ಹಾಕ್ತಾರೆ, ಖದಿರ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದರ ನಿರ್ಯಾಸ, ದಾಸವಾಳದ ಸೊಪ್ಪಿನ ರಸ, ಒಂದು ಚಿಟಿಕೆಯಷ್ಟು ಉಪ್ಪು, ಆಮೇಲೆ ತುಳಸಿ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ನೆನಪಿರಲಿ, ಇವೆಲ್ಲವನ್ನು ಆ್ಯಡ್ ಮಾಡಿದಾಗ ಸ್ತಂಭಕ ಮತ್ತು ಗ್ರಾಹಿ ಅಂದರೆ ಅಬ್ಸಾರ್ಬೆಂಟ್, ಸ್ತಂಭಕ ಅಂದರೆ ಬ್ಲೀಡಿಂಗ್ನ ಸ್ಟಾಪ್ ಮಾಡ್ತಕ್ಕಂಥ ಒಂದು ಕೆಲಸ, ಆ್ಯಕ್ಟಿವಿಟಿಯನ್ನು ಇದು ಮಾಡುತ್ತೆ. ಇದರಿಂದ ಚೆನ್ನಾಗಿ ಜೆಂಟಲ್ ಬ್ರಷಿಂಗ್ನ ಮಾಡಬೇಕು. ನೆನಪಿರಲಿ, ಅನೇಕ ಸಂದರ್ಭದಲ್ಲಿ ನಾವು ಅಜ್ಞಾನದಿಂದ ಹಾರ್ಡ್ ಬ್ರಿಸ್ಟಲ್ಸ್ನ ಯೂಸ್ ಮಾಡಿದಾಗ ಕೂಡ ಗಮ್ಸ್ ಬ್ಲೀಡ್ ಆಗುತ್ತೆ. ಕೋಮಲವಾದಂತಹ ಗಮ್ಸು ಸಾಫ್ಟ್ ಗಮ್ಸ್ಗೆ ಅತ್ಯಂತ ಸಾಫ್ಟ್ ಬ್ರಷ್ನ ಉಪಯೋಗ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು. ಆಮೇಲೆ ಹಿಂದಿನ ಕಾಲದಲ್ಲಿ ನಾನು ಬ್ರಷನ್ನು ವಿರೋಧಿಸ್ತಿಲ್ಲ, ನೆನಪಿಟ್ಕೊಳ್ಳಿ. ಬ್ರಷ್ಷಿನ ಮುಂಚಿತವಾಗಿ ನಾವು ಬೆರಳಿಂದ ಚೆನ್ನಾಗಿ ಹಾಕಿ ತಿಕ್ಕೋದ್ರಿಂದ ಕೂಡ ಒಸಡುಗಳಿಗೆ ಚೆನ್ನಾಗಿ ಶಕ್ತಿ ಅಥವಾ ತಾಕತ್ತು ತಂದು ಕೊಡುತ್ತೆ. ಸಿಂಪಲ್ ಬೆಣ್ಣೆ ಮತ್ತು ಒಂದು ಚಿಟಿಕೆ ಪಚ್ಕರ್ಪುರ, ಒಂದು ಚಿಟಿಕೆ ಉಪ್ಪು, ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದವಡೆ ಮತ್ತು ಒಸಡುಗಳಿಗೆ ಆಭ್ಯಂತರಿಕವಾಗಿ ಹಲ್ಲಿನ ಮೇಲ್ಭಾಗಕ್ಕೆ ಮತ್ತು ಒಳಭಾಗಕ್ಕೆ ಚೆನ್ನಾಗಿ ಸುಮಾರು 3 ರಿಂದ 5 ನಿಮಿಷದ ಕಾಲ ಮಸಾಜ್ ಮಾಡಿದ್ದೇ ಆದರೆ ಭಾಳ ಬೇಗ ಅನುಕೂಲ ಆಗುತ್ತೆ. ನೆನಪಿರಲಿ ಸ್ನೇಹಿತರೆ, ತಂಬಾಕು ಜಗಿರ್ತಕ್ಕಂತಹ ದುರಭ್ಯಾಸ ತಮಗಿದ್ದಲ್ಲೇ ಆದರೆ ಡೆಫಿನೆಟ್ಲಿ ಅದರಿಂದ ತ್ವರಿತವಾಗಿ ಹೊರಗೆ ಬರ್ತಕ್ಕಂಥದ್ದು. ಬಹಳ ತಪ್ಪು ಪರಿಕಲ್ಪನೆ, ಚಟವೇ ಚಟುವಟಿಕೆಗಳಿಗೆ ಮೂಲ ಅಂತಕ್ಕಂಥದ್ದು. ಅದರಿಂದ ಹೊರಗೆ ಬರ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಾಗ ಬಹಳ ಬೇಗ ಈ ಥರದ ಸಮಸ್ಯೆಗಳಿಂದ ಸಂಪೂರ್ಣವಾದಂತಹ ಯಶಸ್ವಿ ಚಿಕಿತ್ಸೆಯನ್ನು ಪಡಿಬೋದು. ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರವನ್ನು ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.